Hi, all my honorable viewers and all my fourth semester BA, BSc, BCom, BCA, BBM students of Tumkur University, Tumkur. Now I am recording another video which is the second part of barriers to communication, but is the sixth video in the series on communication skills. ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ನಲ್ಲಿ ಇದು ಸೆಕೆಂಡ್ ಪಾರ್ಟ್, ಲಾಸ್ಟ್ ಪಾರ್ಟ್. ಇಲ್ಲಿ ನಾವು ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಟೂ ಮೋರ್ ಬ್ಯಾರಿಯರ್ಸ್. ಫಾಲ್ಟಿ ಅಸಂಪ್ಷನ್ಸ್ ಎಂಬ ಬ್ಯಾರಿಯರ್ ಒಂದು, ಆಮೇಲೆ ಸೋಷಿಯೋ ಕಲ್ಚರಲ್ ಡಿಫ್ರೆನ್ಸಸ್. ಈ ಎರಡು ಬ್ಯಾರಿಯರ್ಸ್ ಬಗ್ಗೆ ನಾನು ಮಾತಾಡಿ ಮುಗಿಸ್ತೀನಿ. ವಿತ್ ದಿಸ್ ಐ ವಿಲ್ ಬಿ ಕಂಪ್ಲೀಟಿಂಗ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್ ವಿತ್ ದ ಸೆಕೆಂಡ್ ಪಾರ್ಟ್. ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್. ಇಲ್ಲಿ ನೋಡಿ, ಫಾಲ್ಟಿ ಅಸಂಪ್ಷನ್ಸ್ ಅಂತಿದೆ. ಫಾಲ್ಟಿ ಅಸಂಪ್ಷನ್ಸ್ ಅಂದರೆ ತಪ್ಪು ಕಲ್ಪನೆಗಳು. ಏನಪ್ಪ ಅದು ಅಂದರೆ ನೋಡಿ, ಸಮ್ ಆಫ್ ದ ಬಿಗ್ಗೆಸ್ಟ್ ಅಬ್ಸ್ಟಿಕಲ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಕಮ್ ಫ್ರಮ್ ಇನ್ಅಕ್ಯುರೇಟ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಅಸಂಪ್ಷನ್ಸ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಬಿಗ್ಗೆಸ್ಟ್ ಅಬ್ಸ್ಟಿಕಲ್ಸ್, ಕೆಲವು ಅತಿ ದೊಡ್ಡ ಅಡಚಣೆಗಳು ಯಾವುದಕ್ಕೆ? ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ, ಪರಿಣಾಮಕಾರಿಯಾಗಿರುವ ಒಂದು ಸಂವಹನೆಗೆ ಈ ಅಡಚಣೆಗಳು, ಅಬ್ಸ್ಟಕಲ್ಸ್, ಅತ್ಯಂತ ದೊಡ್ಡ ಅಬ್ಸ್ಟಕಲ್ಸ್ ಎಲ್ಲಿಂದ ಬರುತ್ತೆ ಅಂದರೆ ದೇ ಕಮ್ ಫ್ರಮ್ ಇನ್ಅಕ್ಯುರೇಟ್ ಆ್ಯಂಡ್ ಅನ್ಪ್ರೊಡಕ್ಟಿವ್ ಅಸಂಪ್ಷನ್ಸ್ ಅಂತ ಹೇಳ್ತಾನೆ ಅವನು, ಅಲ್ವಾ? ಇನ್ಅಕ್ಯುರೇಟ್ ಅಂದ್ರೇನು? ಸರಿ ಇಲ್ಲದೆ. ಮತ್ತು ಅನ್ಪ್ರೊಡಕ್ಟಿವ್ ಅಂದ್ರೇನು? ನಿಷ್ಫಲವಾದ ಅಥವಾ ಫಲಿಸದೇ ಹೋದ ಈ ಒಂದು ಕಲ್ಪನೆಗಳು, ಅಸಂಪ್ಷನ್ಸ್. ಈ ಕಲ್ಪನೆಗಳಿಗೆ ಬೆಲೆ ಇಲ್ಲ, ತಪ್ಪು ಕಲ್ಪನೆಗಳು. ಅವು ಇನ್ಅಕ್ಯುರೇಟ್, ತಪ್ಪಾಗಿರ್ತವೆ, ಮತ್ತು ಅನ್ಪ್ರೊಡಕ್ಟಿವ್ ಅಂದ್ರೇನು? ಫಲಿಸದೇ ಹೋಗ್ತವೆ. ಅಂತಹ ಒಂದು ನಿಷ್ಪ್ರಯೋಜನವಾದ ಅಸಂಪ್ಷನ್ಸ್ನಿಂದ ಅವೇ ದೊಡ್ಡ ಅಬ್ಸ್ಟಕಲ್ಸ್ ಆಗಿ ಕಮ್ಯುನಿಕೇಷನ್ಗೆ ಹೊಡೆತ ಕೊಡುತ್ತವೆ. These are called faulty assumptions. ನೋಡಿ, some of the biggest obstacles to effective communication come from inaccurate and unproductive assumptions. ಏನಪ್ಪ ಅದು ಅಂದರೆ, we should recognize, ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ನಾವು ರೆಕಗ್ನೈಸ್, ಗುರುತಿಸಬೇಕು, ಅರಿತುಕೊಳ್ಬೇಕು. ಯಾವುದನ್ನು? that effective communication depends on the sender as well as the receiver. ಒಂದು ಕಮ್ಯುನಿಕೇಷನ್ನು ಪರಿಣಾಮಕಾರಿ ಆಗಬೇಕಂದ್ರೆ ಅದು ಡಿಪೆಂಡ್ಸ್, ಅವಲಂಬಿಸಿರುತ್ತೆ. ಯಾರನ್ನ? ಕೇವಲ ಸೆಂಡರ್ನಲ್ಲ, ಕಮ್ಯುನಿಕೇಟರ್ ಮಾತ್ರ ಅಲ್ಲ, ರಿಸೀವರ್ ಮೇಲೂ ಕೂಡ ಜವಾಬ್ದಾರಿ ಇರುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಷನ್ ಡಿಪೆಂಡ್ಸ್ ಬೋತ್ ಆನ್ ದ ಸೆಂಡರ್ ಅಂಡ್ ಆಲ್ಸೋ ಆನ್ ದ ರಿಸೀವರ್. ಇದನ್ನು ನಾವು ಗುರುತಿಸಬೇಕು. ನೋಡಿ, ರೆಕಗ್ನೈಸ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ನೋಡಿ, ವಿ ಶುಡ್ ರೆಕಗ್ನೈಸ್ ದಟ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಡಿಪೆಂಡ್ಸ್ ಆನ್ ದ ಸೆಂಡರ್ ಆಸ್ ವೆಲ್ ಆಸ್ ದ ರಿಸೀವರ್. ಆದರೆ ಏನಾಗುತ್ತೆ, ಇದನ್ನು ನಾವು ಮಾಡಬೇಕಾಗಿರೋದಾದರೆ ಮಾಡ್ತಾ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್, ಬಹಳಷ್ಟು ಸಮಯ ನಾವೇನು ಮಾಡ್ತೀವಿ, ವಿ ಅಸ್ಯೂಮ್, ನಾವು ತಪ್ಪಾಗಿ ಕಲ್ಪಿಸ್ಕೊಂಡಿರ್ತೀವಿ. ಏನಂತ? ಭ್ರಮಿಸಿರ್ತೀವಿ. ಭ್ರಮೆ ಏನಂತ? ದಟ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಈಸ್ ಆಲ್ವೇಸ್ ದ ಸೆಂಡರ್ಸ್ ರೆಸ್ಪಾನ್ಸಿಬಿಲಿಟಿ. ಅತ್ಯಂತ ಪರಿಣಾಮಕಾರಿಯಾದಂಥ ಸಂವಹನೆ ಯಾರ ಜವಾಬ್ದಾರಿ ಅಂದರೆ ಯಾವಾಗಲೂ ಆಲ್ವೇಸ್ ಸೆಂಡರ್ನ ಜವಾಬ್ದಾರಿ ಮಾತ್ರ. ಅಂದರೆ ಮೆಸೇಜನ್ನು ಕಳುಹಿಸುವವನ ಜವಾಬ್ದಾರಿ, ಮಾತನಾಡುವವನ ಜವಾಬ್ದಾರಿ ಎಂದು ಒಂದು ತಪ್ಪು ಕಲ್ಪನೆಯಲ್ಲಿರ್ತೀವಿ. ಭ್ರಮೆ ಅಂತೀವಲ್ವ, ಆ ಭ್ರಮೆಯಲ್ಲಿ ಇರ್ತೀವಿ ನಾವು. ಅದು ಫಾಲ್ಟಿ ಅಸಂಪ್ಷನ್ ಅಂತಾರೆ. ಬರೀ ಸೆಂಡರ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದನ್ನು ರಿಸೀವ್ ಮಾಡುವವನ ಮೇಲೆ ಕೂಡ ಜವಾಬ್ದಾರಿ ಇದೆ ಅನ್ನೋ ಅರಿವು ನಮಗೆ ಬರಬೇಕು. But most of the time we assume that effective communication is always the sender's responsibility. ಅದಕ್ಕೆ ಹೇಳ್ತಾನೆ,
ನೋಡಿ ಹೇಳ್ತಿದ್ದೀನಿ, ವಿ ಶುಡ್ ರೆಕಗ್ನೈಸ್ ದ್ಯಾಟ್ ಈವನ್ ದ ರಿಸೀವರ್ ಕಮ್ಯುನಿಕೇಟ್ಸ್ ಅಲ್ವಾ. ನಾವು ಇನ್ನೊಂದನ್ನು ನಾವು ಗುರುತಿಸಬೇಕು, ರೆಕಗ್ನೈಸ್ ಮಾಡಬೇಕು. ಏನಪ್ಪ ಅಂದರೆ ದ್ಯಾಟ್ ಈವನ್ ದ ರಿಸೀವರ್ ಕಮ್ಯುನಿಕೇಟ್ಸ್. ರಿಸೀವರ್ ಕೂಡ ಕಮ್ಯುನಿಕೇಟ್ ಮಾಡ್ತಾನೆ. ಅವನು ಫಾಲೋ ಮಾಡ್ತಾ ಇದ್ದಾನೆ ರಿಸೀವರ್ ಅನ್ನುವುದಕ್ಕೆ ಅವನ ಬಾಡಿ ಲ್ಯಾಂಗ್ವೇಜ್ ಸಾಕು, ಅದು ಕಮ್ಯುನಿಕೇಟ್ ಮಾಡುತ್ತೆ. ಸೆಂಡರ್ ಹೇಳ್ತಾ ಇರೋದು ಸರಿ ಇದೆ ಎಂಬ ಒಂದು ಅರ್ಥವನ್ನು ರಿಸೀವರ್ ಅವನ ಬಾಡಿ ಲ್ಯಾಂಗ್ವೇಜ್ ಮೂಲಕ ತಿಳಿಸ್ತಾನೆ. ಹಾಗಾಗಿ ರಿಸೀವರ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಹೇಳ್ತಾನೆ, ಅನ್ಲೆಸ್ ದೇರ್ ಈಸ್ ಸಮ್ವನ್ ಹೂ ಹಿಯರ್ಸ್. ಹಿಯರ್ ಅಂದರೆ ಕೇಳಿಸ್ಕೊಳ್ಳೋರು. ಯಾರೋ ಒಬ್ಬರು ಕೇಳಿಸ್ಕೊಳ್ಳೋರು ಇಲ್ಲದೆ ಹೋದರೆ, ಅನ್ಲೆಸ್ ಅಂದ್ರೇನು, ಇಲ್ಲದೆ ಹೋದರೆ, ಅನ್ಲೆಸ್ ದೇರ್ ಈಸ್ ಸಮ್ವನ್ ಹೂ ಹಿಯರ್ಸ್, ಯಾವುದೋ ಒಬ್ಬ ವ್ಯಕ್ತಿ ಕೇಳಿಸ್ಕೊಳ್ತಾ ಇರುವ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲದೆ ಹೋದರೆ, ಅವ ಕಮ್ಯುನಿಕೇಟರ್ ಮಾತಾಡ್ತಾ ಹೋದ್ರೆ ಏನಾಗುತ್ತೆ, ದೇ ವುಡ್ ಓನ್ಲಿ ಬಿ ನಾಯ್ಸ್ ಆ್ಯಂಡ್ ನಾಟ್ ಕಮ್ಯುನಿಕೇಷನ್. ನಾಯ್ಸ್ ಬರೀ ಶಬ್ದ ಬರ್ತಿರುತ್ತಾಗಲೂ ಕಮ್ಯುನಿಕೇಷನ್ ಇರಲ್ಲ. ಒಂದು ಹಾಲಲ್ಲಿ ಕಮ್ಯುನಿಕೇಟರ್ ಮಾತಾಡ್ತಿರ್ತಾನೆ, ಅಲ್ಲಿ ಯಾರು ಇಲ್ಲ ಅಂದರೆ ಕೇಳುವವರು ಯಾರು ಇಲ್ಲ ಅಂದರೆ ಅವನು ಮಾತಾಡೋದು ಕಮ್ಯುನಿಕೇಷನ್ ಆಗಲ್ಲ, ಬರೀ ಶಬ್ದ ಆಗುತ್ತೆ, ಪದಗಳ ಶಬ್ದ. ಅರ್ಥ ಆಗ್ತಾ ಇದೆಯಾ? ಸೊ ಅನ್ಲೆಸ್ ದೇರ್ ಈಸ್ ಸಮ್ವನ್ ಹೂ ಹಿಯರ್ಸ್ ದೇ ವುಡ್ ಬಿ ಓನ್ಲಿ ನಾಯ್ಸ್ ಆ್ಯಂಡ್ ನಾಟ್ ಕಮ್ಯುನಿಕೇಷನ್. ಅದಕ್ಕೇ ರಿಸೀವರ್ ಅಥವಾ ಲಿಸ್ನರ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ದ ಸೆಂಡರ್ ಆರ್ ದ ಸ್ಪೀಕರ್ ಆರ್ ದ ಕಮ್ಯುನಿಕೇಟರ್ ಅಲ್ವಾ. ನೋಡಿ ಇಲ್ಲಿ ಹೇಳ್ತಾರೆ, ಸಮ್ ಕಮ್ಯುನಿಕೇಟರ್ಸ್, ನೋಡಿ ಕೆಲವು ಸೆಂಡರ್ಸ್ ಕಮ್ಯುನಿಕೇಟ್ ಮಾಡುವವರು ಮಿಸ್ಟೇಕನ್ಲಿ ಅಂದ್ರೇನು, ತಪ್ಪು ಗ್ರಹಿಕೆಯಿಂದ, ಮಿಸ್ಟೇಕನ್ಲಿ ಅಸ್ಯೂಮ್, ತಪ್ಪು ಗ್ರಹಿಕೆಯಿಂದ ಅವರು ಕಲ್ಪಿಸ್ಕೊಂಡ್ಬಿಟ್ಟಿರ್ತಾರಂತೆ. ಏನಂತ, ದಟ್ ಲಿಸನಿಂಗ್ ಈಸ್ ಬೇಸಿಕಲಿ ಎ ಪ್ಯಾಸಿವ್ ಆ್ಯಕ್ಟಿವಿಟಿ. ಕೇಳಿಸಿಕೊಳ್ಳುವುದು ಅನ್ನೋದು ಬೇಸಿಕಲಿ ಪ್ರಮುಖವಾಗಿ ಒಂದು ಪ್ಯಾಸಿವ್ ಆ್ಯಕ್ಟಿವಿಟಿ ಅಂತ. ಪ್ಯಾಸಿವ್ ಅಂದ್ರೇನು, ಒಂದು ರೀತಿ ವ್ಯರ್ಥವಾದ ಒಂದು ಚಟುವಟಿಕೆ ಅಂತ. ಪ್ಯಾಸಿವ್ ಅಂದರೆ ಚುರುಕಾಗಿಲ್ಲದೇ ಸಪ್ಪೆಯಾಗಿರ್ತಕ್ಕಂಥ ಆ್ಯಕ್ಟಿವಿಟಿ ಅಂತ. ಯಾಕೆಂದರೆ ಲಿಸನರ್ ಯಾವಾಗಲೂ ಸುಮ್ಮನೆ ಕೇಳಿಸ್ಕೊಡ್ತಾ ಇರ್ತಾನೆ, ಅವನೊಂಥರ ಸ್ಪಾಂಜ್ ಇದ್ದಂಗೆ ಅಂತ ಇವರ ಭ್ರಮೆ ಕಮ್ಯುನಿಕೇಟರ್ಸ್ದು. ಲಿಸನರ್ಸು ನಾವು ಏನು ಹೇಳ್ತೀವೋ ಅದನ್ನೆಲ್ಲ ಹೀರ್ಕೊಳ್ಳೇಬೇಕು. ಹೇಗೆ ಒಂದು ಸ್ಪಾಂಜನ್ನು ನೀರಲ್ಲಿ ಹಾಕಿದ ನೀರನ್ನು ಹೀರ್ಕೊಳ್ಳುತ್ತೋ ಹಾಗೆ ಲಿಸನರ್ಸು ಸ್ಪಾಂಜಸ್ ಇದ್ದಂಗೆ ನಾವು ಏನು ಹೇಳಿದ್ರೂ ಅವನು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಅನ್ನೋ ಒಂದು ತಪ್ಪು ಗ್ರಹಿಕೆ ಇದೆ. ಅದಲ್ಲ ಅಂತಾರೆ. ಸಮ್ ಕಮ್ಯುನಿಕೇಟರ್ಸ್ ಮಿಸ್ಟೇಕನ್ಲಿ ಅಸ್ಯೂಮ್ ದ್ಯಾಟ್ ಲಿಸ್ನಿಂಗ್ ಈಸ್ ಬೇಸಿಕಲಿ ಎ ಪ್ಯಾಸಿವ್ ಆ್ಯಕ್ಟಿವಿಟಿ ಇನ್ ವಿಚ್ ದ ರಿಸೀವರ್ ಈಸ್ ಎ ಸ್ಪಾಂಜ್. ನೋಡಿ, ಅದರಲ್ಲಿ ರಿಸೀವರು ಸಪ್ಪೆಯಾಗಿ ಕೂತ್ಕೊಂಡಿರ್ತಾನೆ, ಆ್ಯಕ್ಟಿವ್ ಆಗಿರೋನು ಸ್ಪೀಕರ್ ಕಮ್ಯುನಿಕೇಟರ್, ಪ್ಯಾಸಿವ್ ಆಗಿರೋನು ಲಿಸನರು ಅಂತ. ಆ ರಿಸೀವರ್ ಏನು ಮಾಡ್ತಾನೆ, ಸ್ಪಾಂಜ್ ಆಗಿ ಕೂತ್ಕೊಂಡು ಕ್ವಯೇಟಾಗಿ ನಿಶಬ್ದವಾಗಿ ಕೂತ್ಕೊಂಡು ಈ ಗೋಸ್ ಆನ್ ಅಬ್ಸಾರ್ಬಿಂಗ್ ದ ಸ್ಪೀಕರ್ಸ್ ಥಾಟ್ಸ್. ಸ್ಪೀಕರ್ ಹೇಳುವ ಮಾತ್ರ ಆತನ ಆಲೋಚನೆಗಳು, ಚಿಂತನೆಗಳನ್ನು, ಐಡಿಯಾಸನ್ನು ಅಬ್ಸಾರ್ವ್ ಮಾಡ್ತಾ ಇರ್ತಾನೆ, ಅದನ್ನು ಹೀರ್ಕೊಳ್ತಾ ಇರ್ತಾನಂತೆ. ಸ್ಪಾಂಜ್ ಹೇಗೆ ನೀರನ್ನು ಹೀರುತ್ತೋ, ಇದು ಒಂದು ತಪ್ಪು ಗ್ರಹಿಕೆ ಎಂಬ ಮಾತನ್ನು ನಾವು ಹೇಳಬೇಕು. ಯಾಕೆಂದರೆ ಸ್ಪೀಕರ್ ಎಷ್ಟು ಇಂಪಾರ್ಟೆಂಟೋ ಲಿಸನರು ಅಷ್ಟೇ ಇಂಪಾರ್ಟೆಂಟ್, ಸೆಂಡರ್ ಎಷ್ಟು ಇಂಪಾರ್ಟೆಂಟೋ ರಿಸೀವರ್ ಅಷ್ಟೇ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಅ ರಾಂಗ್ ಅಸಂಪ್ಷನ್ ದ್ಯಾಟ್, ಇದೊಂದು ತಪ್ಪು ಕಲ್ಪನೆ ಏನು, ದ್ಯಾಟ್ ಸ್ಪೀಕರ್ಸ್ ಕಂಟ್ರೋಲ್ ಥಿಂಗ್ಸ್. ನೋಡಿ, ಮಾತನಾಡುವವರೇ ಅಂದ್ರೇನು, ಕಮ್ಯುನಿಕೇಟ್ ಮಾಡುವವರೇ ಎಲ್ಲ ವಿಷಯಗಳನ್ನು ಹತೋಟಿಗೆ ತಂದುಕೊಳ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಲಿಸನರ್ಸ್ ಏನು ಮಾಡಬೇಕು, ವೈ ಲಿಸನರ್ಸ್ ಆರ್ ಫಾಲೋಯರ್ಸ್, ಅವ್ರು ಕೇವಲ ಹಿಂಬಾಲಕರು. ಸ್ಪೀಕರ್ ಹೇಳಿದ್ದನ್ನು ಲಿಸನರ್ ಕೇಳಿಕೊಂಡು ಸ್ಪಾಂಜ್ ಥರ ಸ್ಪೀಕರ್ನ ವಿಷಯಗಳನ್ನೆಲ್ಲ ಹೀರ್ಕೊಂತಿರ್ಬೇಕು ಪ್ಯಾಸಿವ್ ಆಗಿ. ಇದು ರಾಂಗ್ ಅಸಂಪ್ಷನ್ ಅಂತ ಹೇಳಬೇಕು ನಾವು. ಇಟ್ ಈಸ್ ಅ ರಾಂಗ್ ಅಸಂಪ್ಷನ್ ದ್ಯಾಟ್ ಸ್ಪೀಕರ್ಸ್ ಕಂಟ್ರೋಲ್ ಥಿಂಗ್ಸ್ ವೈಲ್ ಲಿಸನರ್ಸ್ ಆರ್ ದಿ ಫಾಲೋಯರ್ಸ್. ಇದೊಂದು ತಪ್ಪು ಗ್ರಹಿಕೆ. ಇನ್ನೊಂದು ತಪ್ಪು ಗ್ರಹಿಕೆ ಏನಪ್ಪ ಅಂದರೆ ದ್ಯಾಟ್ ದ ಪೀಪಲ್ ಹೂ ಡೂ ಟಾಕಿಂಗ್, ಮಾತನಾಡುವ ಕೆಲಸವನ್ನು ಮಾಡುವ ಜನರು,
ಟಾಕಿಂಗ್ ಅಂದರೆ ಮಾತಾಡೋದು. ಯಾರು? ಸ್ಪೀಕರ್ಸ್, ಸೆಂಡರ್ಸ್, ಕಮ್ಯುನಿಕೇಟರ್ಸ್. that the people who do the talking capture everyone's attention. ಪ್ರತಿಯೊಬ್ಬರ ಗಮನವನ್ನು ಸೆರೆ ಹಿಡಿತಾರೆ ಎಂಬ ತಪ್ಪು ಕಲ್ಪನೆ. ಕಮ್ಯುನಿಕೇಟರ್ಸ್ ಮಾತ್ರ ಪ್ರತಿಯೊಬ್ಬರ ಗಮನವನ್ನು ಸೆರೆ ಹಿಡಿಯುತ್ತಾರೆ, ಲಿಸನರ್ಸ್ ಅಲ್ಲ ಅನ್ನೋದು. ಇದೆಲ್ಲ ತಪ್ಪು ಕಲ್ಪನೆ ನೋಡಿ. ಇಟ್ ಈಸ್ ಅ ರಾಂಗ್ ಅಸಂಪ್ಷನ್ that speakers control things while listeners are the followers, and that the people who do the talking, they are the ones who capture everyone's gamana, attention. ಇದು ತಪ್ಪು. ಆಮೇಲೆ ಇಟ್ ಈಸ್ ಅಗೈನ್ ಅ ರಾಂಗ್ ಅಸಂಪ್ಷನ್. ಇನ್ನೊಂದು ರಾಂಗ್ ಅಸಂಪ್ಷನ್ ಏನಿದೆ, ತಪ್ಪು ಕಲ್ಪನೆ ಅಂದರೆ that ಟಾಕಿಂಗ್ ಅಲೋನ್ ಈಸ್ ದ ಪಾತ್ವೇ ಟು ಸಕ್ಸಸ್. ಮಾತನಾಡುವುದೇ ಯಶಸ್ಸಿನ ದಾರಿ. ಪಾತ್ವೇ ಅಂದ್ರೇನು? ದಾರಿ. ಮಾತಾಡ್ತಾ ಹೋಗ್ಬಿಟ್ರೆ ಅದೊಂದೇ ಸಾಕಂತೆ ಯಶಸ್ಸಿಗೆ ದಾರಿ, ಕೇಳಿಸ್ಕೊಳ್ಳೋದು ಅಲ್ವಂತೆ. ನೋಡಿ, ಇಲ್ಲಿ ಹಲವು ಆರ್ಗನೈಸೇಷನ್ಸಲ್ಲಿ ಲಿಸ್ನಿಂಗ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಕ್ಸಸ್ಫುಲ್ ಮ್ಯಾನೇಜರ್ಸ್ ಆರ್ ಆಲ್ವೇಸ್ ವೆರಿ ಗುಡ್ ಲಿಸನರ್ಸ್. ಹಾಗಾಗಿ ಅವರ ಕೆಲಸಗಾರರ ವರ್ಕರ್ಸ್ನ ಸಮಸ್ಯೆಗಳನ್ನು ಮ್ಯಾನೇಜರ್ಸ್ ಕೇಳಿಸ್ಕೊತಿರ್ತಾರೆ. ಮಾತಾಡೋದು ಕಡಿಮೆ ಮಾಡಿ ಕೇಳಿಸ್ಕೊಳ್ಳೋದು ಜಾಸ್ತಿ ಇರಬೇಕಂತ. ಆವಾಗ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗುತ್ತಂತೆ. ನೋಡಿ, ಇಲ್ಲಿ ಲಿಸ್ನಿಂಗ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ಪೀಕಿಂಗ್ ಸ್ಕಿಲ್ಸ್ ಜೊತೆಯಲ್ಲಿ ಲಿಸ್ನಿಂಗ್ ಸ್ಕಿಲ್ಸ್. ವಿ ಶುಡ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ಸ್ಪೀಕಿಂಗ್ ಸ್ಕಿಲ್ಸ್ ಆ್ಯಂಡ್ ಆಲ್ಸೋ ಟು ದ ಲಿಸ್ನಿಂಗ್ ಸ್ಕಿಲ್ಸ್. ಅದನ್ನೇ ಬಂದೆ ಅಲ್ಲಿಗೆ ನಾನು. ಇಟ್ ಈಸ್ ಅಗೈನ್ ಅ ರಾಂಗ್ ಅಸಂಪ್ಷನ್ ದ್ಯಾಟ್ ಟಾಕಿಂಗ್ ಅಲೋನ್ ಈಸ್ ದ ಪಾತ್ವೇ ಟು ಸಕ್ಸಸ್. ಅದಕ್ಕೆ ಹೇಳ್ತೀವಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಅಡಚಣೆ, ತಪ್ಪು ಗ್ರಹಿಕೆ, ತಪ್ಪು ಕಲ್ಪನೆಯಿಂದ ನಾವು ಪಾರಾಗ್ಬೋದು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈವನ್ ದ ರಿಸೀವರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಅದರ್ವೈಸ್ ಇಲ್ಲದೆ ಹೋದರೆ ಕಮ್ಯುನಿಕೇಷನ್ ಬಿಕಮ್ಸ್ ಎ ಫೇಲ್ಯೂರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ, ಲಾಸ್ಟ್ ಪಾಯಿಂಟ್. ಸೋಷಿಯೋ ಕಲ್ಚರಲ್ ಡಿಫ್ರೆನ್ಸಸ್. ಸೋಷಿಯೋ ಅಂದರೆ ಏನರ್ಥ ಇಲ್ಲಿ? ಸಾಮಾಜಿಕವಾದ. ಕಲ್ಚರಲ್ ಅಂದರೆ ಏನರ್ಥ ಇಲ್ಲಿ? ಒಂದು ಆಚಾರ ವಿಚಾರಗಳು ಇರುತ್ತೆ, ಅವ್ರದ್ದೇ ಆದಂತಹ ಒಂದು ಆಚಾರ ವಿಚಾರಗಳು, ನಡೆ ನುಡಿ ಇರುತ್ತೆ. ಕಲ್ಚರ್ ಅಂತೀವಿ ನಾವು ಅದಕ್ಕೆ. ಕಲ್ಚರಲ್ ಅಂದ್ರೇನು? ನಡೆ ನುಡಿ, ಯಾವುದೇ ಒಂದು ದೇಶದ ನಡೆ ನುಡಿ, ಅವರ ಡಿಫ್ರೆನ್ಸಸ್. ನೋಡಿ, ಫಾರ್ ಎಕ್ಸಾಂಪಲ್, ಬ್ಲ್ಯಾಕ್ಸ್ ಮಾತಾಡೋ ಇಂಗ್ಲೀಷೇ ಬೇರೆ ಇರುತ್ತೆ, ಇಂಡಿಯನ್ಸ್ ಮಾತಾಡೋ ಇಂಗ್ಲೀಷೇ ಬೇರೆ ಇರುತ್ತೆ, ಅಮೆರಿಕನ್ ಇಂಗ್ಲೀಷೇ ಬೇರೆ ಇರುತ್ತೆ, ಬ್ರಿಟಿಷ್ ಇಂಗ್ಲೀಷೇ ಬೇರೆ ಇರುತ್ತೆ, ಆಸ್ಟ್ರೇಲಿಯನ್ ಇಂಗ್ಲೀಷೇ ಬೇರೆ ಇರುತ್ತೆ. ಹೌದಾ ಇಲ್ವಾ? ರಷ್ಯನ್ಸ್ ಮಾತಾಡೋ ಇಂಗ್ಲೀಷೇ ಬೇರೆ ಇರುತ್ತೆ, ಮಿಡ್ಲ್ ಈಸ್ಟಲ್ಲಿ ಮಾತಾಡೋ ಇಂಗ್ಲೀಷೇ ಬೇರೆ ಇರುತ್ತೆ. ಸೊ ಅದನ್ನು ನಾವು ಕಲ್ಚರಲ್ ಡಿಫ್ರೆನ್ಸಸ್ ಅಂತೀವಿ. ಅವರವರ ಕಲ್ಚರು, ಆ ಉಚ್ಚಾರಣೆ ಮೇಲೆ ಆ ಕಲ್ಚರು ಪರಿಣಾಮ ಬೀರಿರುತ್ತಂತೆ. ನೋಡಿ, ಸೋಷಿಯೋ ಕಲ್ಚರಲ್ ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು ನಾವು. ಸಮ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಕಮ್ ಫ್ರಮ್ ದ ಡಿಫರಿಂಗ್ ಸ್ಟೈಲ್ಸ್ ಆಫ್ ಈಚ್ ಕಮ್ಯುನಿಕೇಷನ್. ಕಮ್ಯುನಿಕೇಟ್ ಮಾಡುವಾಗ ಡಿಫರಿಂಗ್ ಸ್ಟೈಲ್ಸ್ ಅಂದ್ರೇನು? ವಿಭಿನ್ನವಾದ ಸ್ಟೈಲ್ಸ್ ಇರುತ್ತಂತೆ ಕಮ್ಯುನಿಕೇಟ್ ಮಾಡುವುದು. ಅದರಿಂದ ಕೆಲವು ಪ್ರಾಬ್ಲಮ್ಸ್ ಬರ್ಬೋದು. ಅದನ್ನು ಕೂಡ ನಾವು ಬಗೆಹರಿಸಬೇಕು. ಯಾಕೆಂದರೆ ಸಮ್ ಆರ್ ಬಿಕಾಸ್ ಆಫ್ ಕಲ್ಚರಲ್ ಕಮ್ಯುನಿಕೇಷನ್ ಸ್ಟೈಲ್ಸ್. ನೋಡಿ, ಆ ಒಂದು ದೇಶದ ನಡೆನುಡಿಯ ಪ್ರಕಾರ ಅವರ ಒಂದು ಸ್ಟೈಲ್ ಅಂದ್ರೆ ಅವರ ಒಂದು ಶೈಲಿ ಇರುತ್ತೆ, ಮಾತಾಡುವ ಶೈಲಿ. ಆ್ಯಂಡ್ ಅದರ್ಸ್ ಆರ್ ಬಿಕಾಸ್ ಆಫ್ ಡಿಫ್ರೆನ್ಸಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಕಮ್ಯುನಿಕೇಷನ್ ಸ್ಟೈಲ್ಸ್. ಇದನ್ನು ನಾವು ಸೋಷಿಯಲ್ ಡಿಫ್ರೆನ್ಸಸ್ ಅಂತೀವಿ. ಮೇಲ್ಸ್ ಫೀಮೇಲ್ಸ್ ಹೆಂಗೆ ಮಾತಾಡ್ತಾರೆ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಕಲ್ಚರ್ಸ್ ಡಿಫ್ರೆಂಟ್ ಇದ್ದಾಗ ಹೆಂಗೆ ಮಾತಾಡ್ತಾರೆ, ಒಂದೇ ಭಾಷೆಯನ್ನು. ಅದನ್ನು ನಿಮಗೆ ಒಂದಷ್ಟು ವೀಡಿಯೋಸ್ ತೋರಿಸ್ತೀನಿ, ದಯವಿಟ್ಟು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಒಂದೊಂದು ಕಲ್ಚರ್ನ ಜನಗಳು ಹೇಗೆ ಮಾತಾಡ್ತಾರೆ ನೋಡಿ. ನೋಡಿ, ಫಾರ್ ಎಕ್ಸಾಂಪಲ್, ಫಸ್ಟ್ ನಾವು ನಮ್ಮ ಇಂಡಿಯಾದಲ್ಲಿ ತೆಗೆದುಕೊಳ್ಳೋಣ. ಇಂಡಿಯನ್ಸಲ್ಲಿ ಯಾರು ಹೆಂಗೆ ಮಾತಾಡ್ತಾರೆ? ಲುಕ್ ಅಟ್ ದಿಸ್. Sincere knowledge, Minister Lalu Prasad said freight trains are Indian Railways' earning horse. Lalu Prasad Yadav ಅವರು ಹೇಗೆ ಮಾತಾಡ್ತಾರೆ? For expanding English freight lines, increasing their efficiency and capturing the 60% of goods that are currently transported by road.
I want to capture that goods and shift in the goods train. So I have given several concessions and I have constituted a committee of the traders, business class. What is your hardship? You tell me, we will remove, and we have removed it. And then given concession to local industries, several concessions. ನೋಡಿದ್ರ ಇದೊಂಥರ ಇಂಗ್ಲೀಷು. ಇನ್ನೊಂದು ಇಂಗ್ಲೀಷ್ ನೋಡಿ ಮಾತಾಡ್ತೀನಿ, ಹೇಳ್ತೀನಿ. It's just matter to play full 50 overs because the way Suresh and Virat were batting, if they batted till 45th over, I think that's the different story, different situation now. But they got out in 32nd or 33rd over. Sureshi got out, and after that nobody. ನೋಡಿ ಇದೊಂಥರ ಇಂಗ್ಲೀಷು. ಯು ಅಂಡರ್ಸ್ಟ್ಯಾಂಡ್ ದಿಸ್? ಈಗ ಕರೆಕ್ಟ್ ಇಂಗ್ಲೀಷ್ ಮನೆ ಹೆಂಗೆ ಮಾತಾಡ್ತಾನೆ ನೋಡಿ, ಬ್ರಿಟಿಷರು. Yorkshire. You don't seem to have any idea about how to handle spinners. You haven't had any great spinners, have you, in South Africa? Pat Simcox was quite decent, but when? Since Huey Dayfield, I should think. You haven't had too many that ball sides out or look like bowling sides out. You've had great seamers all. ನೋಡಿ, ದಿಸ್ ಈಸ್ ಆಕ್ಸೆಂಟ್ ಅಂತಾರೆ, ಉಚ್ಚಾರಣೆ ಹೇಗಿದೆ ಅರ್ಥ ಆಯ್ತಾ? ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಆಸ್ಟ್ರೇಲಿಯನ್ ಮಾತಾಡೋದು. ಈ ಇಂಗ್ಲೆಂಡ್ ಅವ್ನು ಮಾತಾಡೋದು ನೋಡಿದ್ರೆ ಈ ಆಸ್ಟ್ರೇಲಿಯನ್ ಮಾತಾಡೋದು. In 1971-72, Australia played against the rest of the world in a five international series. That was to make up for the touring the country. The rest of the world were in a bit of trouble. The first Test match had been very much rain affected in Brisbane, so that was a draw. And then in Perth, Dennis Lilly absolutely wrecked the rest of the world. ನೋಡಿದ್ರ ಇದೊಂಥರ ಇಂಗ್ಲೀಷು. ಈಗ ವೆಸ್ಟ್ ಇಂಡಿಯನ್ಸ್ ಮಾತಾಡೋದು ನೋಡಿ, ಬ್ಲ್ಯಾಕ್ಸ್ ಹೇಗೆ ಮಾತಾಡ್ತಾರೆ ಇಂಗ್ಲೀಷು, ಅವರ ಕಲ್ಚರ್. ನಾವು ಅವ್ರಿಗೆ ಗೌರವ ಕೊಟ್ಟು ಕೇಳಿಸ್ಕೊಳ್ಳೋಣ ಅವ್ರ ಕಲ್ಚರ್ಸ್. Hello, my name is Ian Bishop and I'm here to tell you who I have chosen in my GoDaddy 11. And I'm going to start right at the top with the opening batsman, and I've gone for a pair of openers from the same country. The careers straddled each other. Sachin Tendulkar, who has been a high-volume scoring one-day internationals across his career. ಕೇಳಿಸ್ಕೊಂಡ್ರೆ ಸ್ನೇಹಿತರೆ, ದೀಸ್ ಆರ್ ಕಾಲ್ಡ್ ಕಲ್ಚರಲ್. ನೋಡಿ, ಸ್ಟೈಲ್ಸ್ ಅಂತಾರೆ ಅದನ್ನು. ಒಬ್ಬೊಬ್ರು ಒಂದೊಂದು ಸ್ಟೈಲ್ ಇರುತ್ತೆ, ಎಲ್ಲದಕ್ಕೂ ಗೌರವ ಕೊಡಬೇಕು. ಆದರೆ ಏನಾಗುತ್ತೆ ಅಂದರೆ, ಇವರು ಮಾತಾಡುವಾಗ ಒಂದೊಂದು ಸ್ಟೈಲಲ್ಲಿ ಕೇಳುವವನಿಗೆ ಅರ್ಥವಾಗಲ್ಲ. ಸೊ ಹೀ ಶುಡ್ ಬಿ ಅವೇರ್ ಆಫ್ ಆಲ್ ದೀಸ್ ಡಿಫ್ರೆಂಟ್ ಕಲ್ಚರ್ಸ್ ಆ್ಯಂಡ್ ದ ಸ್ಟೈಲ್ಸ್ ಆಫ್ ದೇರ್ ಆಕ್ಸೆಂಟ್ ಇನ್ ಸ್ಪೀಕಿಂಗ್ ಅಲ್ವಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಕೇಳಿಸ್ಕೋಬೇಕು ಚೆನ್ನಾಗಿ. ಇಯರ್ಫೋನ್ಸ್ ಹಾಕ್ಕೊಂಡು ಪ್ರತಿಯೊಂದು ಕಲ್ಚರ್ಸಿಂದ ಬಂದಿರೋ ವ್ಯಕ್ತಿ ಯಾವ ರೀತಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳಿಸ್ಕೋಬೇಕು. ನೋಡಿ, ಕಲ್ಚರಲ್ ಡಿಫ್ರೆನ್ಸಸ್. ಈಗ ನಾನು ಈ ವಿಡಿಯೋಸ್ ತೋರಿಸಿದ್ನಲ್ಲ, ಅದೇ ನೋಡಿ, ಆಕ್ಸೆಂಟ್ ಅಂತಾರೆ. ಅಸೆಂಟ್ ಅಲ್ಲ, ಅದು ಆಕ್ಸೆಂಟ್ ಅಂದ್ರೇನು? ಉಚ್ಚಾರಣೆ. ಆಕ್ಸೆಂಟ್ ಈಸ್ ಆಫನ್ ದ ಮೋಸ್ಟ್ ಆಬ್ವಿಯಸ್ ಡಿಫ್ರೆನ್ಸ್. ನೋಡಿ, ಮೋಸ್ಟ್ ಆಬ್ವಿಯಸ್, ಸ್ಪಷ್ಟವಾದ ವ್ಯತ್ಯಾಸ ಅಂತೆ. ಆಬ್ವಿಯಸ್ ಅಂದ್ರೇನು? ಕಣ್ಣಿಗೆ ಕಾಣಿಸುವ ಸ್ಪಷ್ಟವಾದ ಡಿಫ್ರೆನ್ಸ್ ಏನಪ್ಪ ಅಂದರೆ ಆಕ್ಸೆಂಟ್, ಅವರ ಉಚ್ಚಾರಣೆ. ಯಾವಾಗ ವೆನ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಲ್ಚರ್ಸ್ ಆ್ಯಂಡ್ ರೀಜನ್ಸ್ ಕಮ್ಯುನಿಕೇಟ್. ರೀಜನ್ಸ್ ನಾವು ಸೆಹ್ವಾಗ್ ಮಾತಾಡಿದ್ದು ನೋಡಿದ್ವು, ಲಾಲು ಪ್ರಸಾದ್ ಯಾವುದವರು ಮಾತಾಡಿದ್ದು ನೋಡಿದ್ವು. ಸೆಹ್ವಾಗ್ ಡೆಲ್ಲಿಯಿಂದ ಬಂದಿರ್ತಾರೆ, ಲಾಲು ಪ್ರಸಾದ್ ಯಾವುದು ಬಿಹಾರಿಂದ. ಸೊ ಬಿಹಾರ್ ಆ್ಯಕ್ಸೆಂಟ್ ಬೇರೆ, ರೀಜನ್ದು ಇದೇ ಬೇರೆ. ನಮ್ಮ ಉತ್ತರ ಕರ್ನಾಟಕದ ಆ್ಯಕ್ಸೆಂಟೇ ಬೇರೆ, ಮತ್ತು ಮಂಗಳೂರಿನ ಆ್ಯಕ್ಸೆಂಟೇ ಬೇರೆ. ಹೌದಾ ಇಲ್ವಾ? ಡೈಲೆಕ್ಟಿಕ್ ಡಿಫ್ರೆನ್ಸಸ್ ಅಂತಾರೆ. ಸೊ ಆ್ಯಕ್ಸೆಂಟು ಒಬ್ಬೊಬ್ಬರಿಂದ ಒಂಥರ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಕಮ್ಯುನಿಕೇಷನ್ ಫೇಲ್ ಆಗುತ್ತೆ. ಆ್ಯಕ್ಸೆಂಟ್ ಈಸ್ ಆಫನ್ ದ ಮೋಸ್ಟ್ ಆಬ್ವಿಯಸ್ ಡಿಫ್ರೆನ್ಸ್
when people from different cultures and regions communicate. ನೋಡಿ, ಎ ಡಿಫ್ರೆಂಟ್ ಆಕ್ಸೆಂಟ್, ಒಂದು ವಿಭಿನ್ನವಾದ ಒಂದು ಉಚ್ಚಾರಣೆ ಆಕ್ಸೆಂಟ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಸೈಕಲಾಜಿಕಲ್ ನಾಯ್ಸ್. ಅದು ಯಾವ ಮೂಲ ಆಗುತ್ತೆ ಅಂದರೆ, ಸೋರ್ಸ್ ಅಂದರೆ ಮಾನಸಿಕವಾಗಿ ಒಂದು ಅಡಚಣೆ. ನಾಯ್ಸ್ ಅಂದ್ರೇನು? ಶಬ್ದ ಅಂದರೆ ಅಡಚಣೆ ಅಂತ. ಸೈಕಲಾಜಿಕಲಿ ವಿ ವಿಲ್ ಬಿ ಡಿಸ್ಟರ್ಬ್. ಮಾನಸಿಕವಾಗಿ ಏನಪ್ಪ ಇವನು ಹೇಳೋದು ನಮಗೇನು ಅರ್ಥ ಆಗ್ತಾ ಇಲ್ಲ, ಇವಂದೇ ಉಚ್ಚಾರಣೆ ಒಂಥರ ಇದೆ, ನಮ್ಮದೇ ಉಚ್ಚಾರಣೆ ಒಂಥರ ಇದೆ. ವಿ ಸ್ಟಾರ್ಟ್ ಫೀಲಿಂಗ್ ದ ಡಿಫರೆನ್ಸ್ in our mind and we will be psychologically disturbed. So we will become bad listeners and communication fails. ಇದು ನಮಗೆ ಇದು ಹಸ್ತಕ್ಷೇಪ ಮಾಡುತ್ತೆ. ಈ ಸೈಕಲಾಜಿಕಲ್ ನಾಯ್ಸ್ ಇಂಟರ್ಫಿಯರ್ ಮಾಡುತ್ತೆ, ಮಧ್ಯೆ ತಲೆ ಹಾಕುತ್ತೆ ನೋಡಿ ನಮ್ಮ ಕಮ್ಯುನಿಕೇಷನ್ ಮಧ್ಯೆ. ಎ ಡಿಫರೆಂಟ್ ಆಕ್ಸೆಂಟ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಸೈಕಲಾಜಿಕಲ್ ನಾಯ್ಸ್. ಯಾವಾಗ? when it interferes with our ability to understand and appreciate the words of someone whose pronunciation differs from ours. ಅವರ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ನಮ್ಮಿಂದ ಡಿಫರ್ ಆದಾಗ ಅದನ್ನು ಅರ್ಥ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡುವ ಒಂದು ಎಬಿಲಿಟಿ, ಸಾಮರ್ಥ್ಯವನ್ನು ಕಳ್ಕೋತೀವಿ ನಾವು. ಯಾವಾಗ? ಈ ಮಾನಸಿಕವಾಗಿ ನಾವು ವಿಚಲಿತಗೊಂಡ್ರೆ ಅದು ನಮ್ಮ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯಕ್ಕೆ ಇಂಟರ್ಫಿಯರ್ ಆಗುತ್ತೆ. ಅಂದರೆ ಅದೊಂದು ಹಸ್ತಕ್ಷೇಪ ಮಾಡಿ ಹಾಳು ಮಾಡಿಬಿಡುತ್ತೆ. ಮತ್ತೊಂದು ಸರಿ ಇಂಗ್ಲೀಷಲ್ಲಿ ಓದ್ತೀನಿ. A different accent can be a source of psychological noise when it interferes. Interfere ಆಗದೇ ಇರೋ ನೋಡಬೇಕು. ಇಂಟರ್ಫಿಯರ್ ಆಗದೇ ಇದ್ರೆ ಆಗುತ್ತೆ, ಅವರ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ರಿಷಿಯೇಟ್ ದ ವರ್ಡ್ಸ್ ಆಫ್ ಸಮ್ವನ್ ಹೂಸ್ ಪ್ರೊನೌನ್ಸಿಯೇಷನ್ ಡಿಫರ್ಸ್ ಫ್ರಮ್ ಅವರ್ಸ್. ನಮ್ಮಿಂದ ಅವರ ಉಚ್ಚಾರಣೆ ವಿಭಿನ್ನವಾಗಿದ್ದಾಗ ಅದನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವು ನಮಗೆ ಬರಬೇಕು ಅಂದರೆ ಈ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಿಂದ, ಈ ಇಂಟರ್ಫಿಯರೆನ್ಸ್, ಈ ಒಂದು ಹಸ್ತಕ್ಷೇಪ ಮಾಡುವುದರಿಂದ ನಾವು ತಪ್ಪಿಸ್ಕೊಳ್ಬೇಕು. ಆಗೇನಾಗುತ್ತೆ, ವಿ ವಿಲ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್ ಆಫ್ ಪೀಪಲ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಕಲ್ಚರ್ಸ್. ಲಾಸ್ಟ್ ಒನ್, ಜೆಂಡರ್ ಡಿಫರೆನ್ಸ್ ಅಂತೀವಿ. ಜೆಂಡರ್ ಅಂದರೆ ಏನು? ಲಿಂಗದ ವ್ಯತ್ಯಾಸಗಳು ಪುರುಷರು ಮತ್ತು ಸ್ತ್ರೀಯರ ಮಧ್ಯೆ. ಕೆಲವು ಮಂದಿ ಈ ಸ್ವಾರ್ಥಪರರು ಏನು ಹೇಳ್ತಾರೆ, ಅವ್ರಿಗೆ ಇಷ್ಟ ಅಂತ ಹೇಳೋದಕ್ಕೆ ಏನಂತ, ಸಮ್ ಪೀಪಲ್ ಆರ್ ಫಾಂಡ್ ಆಫ್ ಸೇಯಿಂಗ್, ಸಮ್ ಪೀಪಲ್ ಆರ್ ಫಾಂಡ್ ಅಂದ್ರೇನು? ಲೈಕಿಂಗ್ ಅಂತ, ಹ್ಯಾವಿಂಗ್ ಎ ಲೈಕಿಂಗ್, ಇಷ್ಟ ವ್ಯಕ್ತಪಡಿಸುವುದು. ಸೊ ಸಮ್ ಪೀಪಲ್ ಆರ್ ಫಾಂಡ್ ಆಫ್ ಆಸ್ಕಿಂಗ್ ದಿ ಕ್ವಶನ್. ಕೆಲವು ಮಂದಿ ಈ ಪ್ರಶ್ನೆ ಕೇಳೋದಕ್ಕೆ ಇಷ್ಟ ಅಂತೆ, ಮೂರ್ಖರು. ಏನು ಪ್ರಶ್ನೆ? ಹೂ ಕಮ್ಯುನಿಕೇಟ್ಸ್ ಬೆಟರ್, ಟೆಲ್ ಅಸ್, ಮೆನ್ ಆರ್ ವಿಮೆನ್? ಯಾರು ಉತ್ತಮವಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಮೆನ್ನ ವಿಮೆನ್ನ ಅಂತ ಪ್ರಶ್ನೆ ಹಾಕಿ ಅಲ್ಲಿ ಸಮಸ್ಯೆ ಉಂಟು ಮಾಡ್ತಾರೆ. ಅವರು ಜಗಳಕ್ಕೆ ನಾಂದಿ ಆಗುತ್ತೆ. ಇಂಥ ಪ್ರಶ್ನೆ ಕೇಳೋ ಬದಲು ಈ ಪ್ರಶ್ನೆ ಕೇಳಿದರೆ ಉತ್ತಮ ನೋಡಿ. ಆ್ಯಂಡ್ ದಿಸ್ ಈಸ್ ಅನ್ಸೈಂಟಿಫಿಕ್. ಈ ಪ್ರಶ್ನೆ ಮೂರ್ಖತನದ ಪ್ರಶ್ನೆ. ಅನ್ಸೈಂಟಿಫಿಕ್ ಅಂದರೆ ಏನು? ಅವೈಜ್ಞಾನಿಕವಾದ ಪ್ರಶ್ನೆ. ಯಾವುದು? ಹೂ ಕಮ್ಯುನಿಕೇಟ್ಸ್ ಬೆಟರ್, ಮೆನ್ ಆರ್ ವಿಮೆನ್ ಅನ್ನೋದು. ಅದರ ಬದಲಿಗೆ ವೈಜ್ಞಾನಿಕವಾದ ಪ್ರಶ್ನೆ, ಅರ್ಥಪೂರ್ಣವಾದ ಪ್ರಶ್ನೆ ಇದೆ. ಇದು ನೋಡಿ. ನೆಕ್ಸ್ಟ್ ಕ್ವಶನ್. ಬಟ್ ದ ಕ್ವಶನ್, ಡು ಮೆನ್ ಆ್ಯಂಡ್ ವಿಮೆನ್ ಕಮ್ಯುನಿಕೇಟ್ ಡಿಫ್ರೆಂಟ್ಲಿ? ಏನಪ್ಪ, ಪುರುಷರು ಮತ್ತು ಸ್ತ್ರೀಯರು ವಿಭಿನ್ನವಾಗಿ ಕಮ್ಯುನಿಕೇಟ್ ಮಾಡ್ತಾರಾ ಅಂದರೆ ಅಲ್ಲಿ ಅರ್ಥ ಇದೆ. ಯಾರು ಬೆಟ್ರ್ ಕಮ್ಯುನಿಕೇಟ್ ಮಾಡೋದು ಅಂದರೆ ಅಲ್ಲಿ ಜಗಳ ಇದೆ, ಅಲ್ಲಿ ಪಕ್ಷಪಾತ ಬುದ್ಧಿ ಇದೆ ಅಂತೀವಿ ನಾವು. ನೋಡಿ, ಈ ಪ್ರಶ್ನೆಯಲ್ಲಿ ಅರ್ಥ ಇದೆ. ಡು ಮೆನ್ ಆ್ಯಂಡ್ ವಿಮೆನ್ ಕಮ್ಯುನಿಕೇಟ್ ಡಿಫ್ರೆಂಟ್ಲಿ ಅನ್ನೋ ಪ್ರಶ್ನೆ ನಮಗೆ ಸಹಾಯ ಮಾಡುತ್ತೆ. ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕಮ್ಯುನಿಕೇಟಿಂಗ್ ಎಬಿಲಿಟೀಸ್ ಆಫ್ ಮೆನ್ ಆ್ಯಂಡ್ ವಿಮೆನ್. ಪುರುಷರ ಸ್ತ್ರೀಯರ ಕಮ್ಯುನಿಕೇಟಿಂಗ್ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಪ್ರಶ್ನೆ. ಯಾವುದು? ಪುರುಷರು ಮತ್ತು ಸ್ತ್ರೀಯರು ವಿಭಿನ್ನವಾಗಿ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾರಾ ಅಂದರೆ ಹೌದು ಅನ್ಬೇಕು ನಾವು. ಆವಾಗ ಏನಾಗುತ್ತೆ ಅಂದರೆ ಪುರುಷರಿಗೆ ಸ್ತ್ರೀಯರಿಗೆ ನಾವು ಸಮವಾಗಿ ಗೌರವ ಕೊಟ್ಟಂಗೆ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಬ್ಯಾರಿಯರ್ಸ್. ಇವೇ ಕೆಲವು ಅಡಚಣೆಗಳು ಟು ಕಮ್ಯುನಿಕೇಷನ್. ಇದನ್ನು ವಿಚ್ ಅಂದ್ರೇನು? ಇವುಗಳನ್ನು ನಾವು ಓವರ್ಕಮ್ ಮಾಡಬೇಕು. ಅಂದ್ರೇನು? ಅದನ್ನು ದಾಟಿ ಬರಬೇಕು, ಅದನ್ನು ಗೆಲ್ಲಬೇಕು, ಆ ಒಂದು ಅಡಚಣೆಗಳನ್ನು. ಯಾತಕ್ಕಾಗಿ? ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್.
ನಮ್ಮ ಕಮ್ಯುನಿಕೇಷನ್ ಪರಿಣಾಮಕಾರಿ ಆಗಬೇಕು, ಯಶಸ್ಸಿನ ದಾರಿಗೆ ಹೋಗಬೇಕು ಅಂದರೆ ಈ ಅಡಚಣೆಗಳನ್ನೆಲ್ಲ ನಾವು ದಾಟ್ಕೊಂಡು ಬಂದು ಬಗೆಹರಿಸಿಕೊಂಡು ಗೆದ್ದು ಬಂದಾಗ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗುತ್ತೆ. ನಮ್ಮಲ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಒನ್ ಅನದರ್ ವೆರಿ ವೆಲ್ ಆ್ಯಂಡ್ ದೇರ್ ವಿಲ್ ಬಿ ಫ್ರೆಂಡ್ಲಿನೆಸ್, ಫ್ರೆಂಡ್ಶಿಪ್ ಇರುತ್ತೆ, ಮ್ಯೂಚುವಲ್ ಟ್ರಸ್ಟ್ ಇರುತ್ತೆ, ವಿಶ್ವಾಸ ನಂಬಿಕೆ ಇರುತ್ತೆ, ಪರಸ್ಪರ ಆರ್ಗನೈಸೇಷನ್ಸ್ ಎಲ್ಲವೂ ಕೂಡ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಇವತ್ತಿನ ಈ ತರಗತಿ ಮುಗಿಸ್ತೀನಿ. ವಿತ್ ದಿಸ್ ಐ ಕಮ್ ಟು ದಿ ಎಂಡ್ ಆಫ್ ದಿಸ್ ಟಾಪಿಕ್, ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್. ಅರ್ಥ ಆಗದೇ ಇದ್ದರೆ ನೀವು ಓದಿ ಒಂದು ಸಾರಿ ಎಲ್ಲ ಬ್ಯಾರಿಯರ್ಸು ಅರ್ಥ, ಇದು ನಿಮ್ಮ ಜೀವನದಲ್ಲಿ ಕೂಡ ಮುಖ್ಯವಾಗ್ತದೆ. ಮುಂದೆ ಹುದ್ದೆಗಳಿಗೆ ಹೋದಾಗಲೂ ಇಂಪಾರ್ಟೆಂಟ್ ಆಗುತ್ತೆ, ಬರೀ ಎಕ್ಸಾಮ್ಸ್ಗೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಯು ನೋ ಮೈ ನಂಬರ್ 7353924362. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ಯರ್ ಪೇಷಂಟ್ ಲಿಸನಿಂಗ್. ಬೈ ಬಾಯ್.